ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮರಳಿ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ವಾಗತಂ ಸುಸ್ವಾಗತ. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 11:30 ಆಗ್ತಾ ಇದೆ. ಏನಾಗಿದೆ ಅಂದರೆ ನಮ್ಮ ಪ್ಲ್ಯಾನ್ ಪ್ರಕಾರ ಹೋಗಿದ್ದಿದ್ರೆ ಆ್ಯಕ್ಚುಲಿ ನಾವು ಇಷ್ಟೊತ್ತಿಗಾಗಲೇ ಭದ್ರಾ ಚೆಕ್ ಪೋಸ್ಟ್ ರೀಚ್ ಆಗಿ ಭದ್ರಾ ಆಫ್ ರೋಡ್ ಟ್ರಯಲ್ಸು ಮುಗಿಸ್ತಾ ಇದ್ವಿ. ಬಟ್ ಏನು ಅಂತಂದರೆ ಇಲ್ಲಿರೋ ವ್ಯೂ ಪಾಯಿಂಟ್ಸ್ಗಳ್ನ ನಿಧಾನಕ್ಕೆ ನೋಡಿಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸೊ ಆಲ್ಮೋಸ್ಟ್ ನಾವು ಬೆಟ್ಟ ಹತ್ತಬೇಕಾದ್ರಿಂದ ಅಂದರೆ ಮುಳ್ಳಯ್ಯನಗಿರಿಯಲ್ಲಿ ಚೆಕ್ ಪೋಸ್ಟ್ ಬರುತ್ತೊಂದು, ಆ ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟಿಂದ ಇಲ್ಲಿವರೆಗೂ 3 ಸ್ಟಾಪ್ ಹಾಕಿದ್ದೀವಿ ಬಿಕಾಸ್ ಆಫ್ ದ ವ್ಯೂ ಪಾಯಿಂಟ್. ಅಂದರೆ ವ್ಯೂ ಪಾಯಿಂಟ್ ನೋಡಿಕೊಂಡು ನಿಧಾನಕ್ಕೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ, ವ್ಯೂಸ್ ಮಾತ್ರ. ಸೊ ಇವಾಗ ಇಲ್ಲಿಂದ ನಮ್ಮ ಭದ್ರಾ ಚೆಕ್ ಪೋಸ್ಟ್ ಏನಿದೆ ಅಲ್ಲಿಗೆ ಹೋಗೋಕ್ಕೆ ಇಲ್ಲಿಂದ ಕರೆಕ್ಟಾಗಿ 40 ಕಿಲೋಮೀಟ್ರ್ ಇದೆ. ಅಂದರೆ 1 ಅವರ್ ಆಗುತ್ತೆ ಇಲ್ಲಿಂದ ಹೋಗೋಕ್ಕೆ. ಸೊ ಇಲ್ಲಿಂದ 1 ಅವರ್ ಆದಮೇಲೆ ನಾವು ಭದ್ರಾ ಎಂಟ್ರಾಗಿ ಭದ್ರಾ ಆಫ್ ರೋಡ್ ಟ್ರಯಲ್ ಅದೊಂದು 15-20 ಕಿಲೋಮೀಟ್ರ್ ಇದೆ ಅನ್ಕೊತೀನಿ. ಸೊ ಅದನ್ನು ಮುಗಿಸ್ಕೊಂಡು ಹೋಗಬೇಕು. ನೆಕ್ಸ್ಟು ತಿರ್ಗಾ ನಾವು 100 ಕಿಲೋಮೀಟ್ರ್ ಆಲ್ಮೋಸ್ಟ್ ನಾವು ಟ್ರಾವೆಲ್ ಮಾಡಬೇಕು ಅನಿಸುತ್ತೆ. ಸೊ ನಾವು ಇಲ್ಲಿಂದ ಯಾವ ಕಡೆ ಕಣ್ಣು ಆಡಿಸಿದ್ರು ಎಲ್ಲ ಕಡೆ ಒಳ್ಳೆ ಸೀನಿಕ್ ವ್ಯೂ ಇದೆ ಮಾತ್ರ. ಸೊ ಲೆಫ್ಟಲ್ಲಿ ನೋಡಿದ್ರೆ ಫುಲ್ಲು ನಿಮಗೆ ಪರ್ವತ ಶ್ರೇಣಿಗಳು ಕಾಣಿಸುತ್ತೆ, ರೈಟಲ್ಲಿ ನೋಡಿದ್ರೆ ನಿಮಗೆ ಫುಲ್ಲು ಬೆಟ್ಟದ ತುದಿ ಮತ್ತು ಆ ಫಾಗು ಮತ್ತು ಆ ಗಿಡ ಮರಗಳು ಒಂಥರ ಏನಂತಾರೆ ಸ್ವರ್ಗ ಅಂತಲೇ ಹೇಳ್ಬೋದು, ಆ ರೀತಿ ಇದೆ ಇಲ್ಲಿ. ಮತ್ತು ಈ ವ್ಯೂ ಪಾಯಿಂಟ್ ಬಿಟ್ಟೆ ನಮಗೆ ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ ಇದೊಂಥರ ನೇಚರ್ ಬ್ಯೂಟಿ ಮಾತ್ರ. ಏನೇಳಿ ಕೇಳಿಸ್ತಾರ ಅವರಿಬ್ರಲ್ಲಿ? ಹೌದಾ, ಜಿಪ್ ಲೈನ್ ಅಂತೆ, ಜಿಪ್ ಲೈನು. ಸೊ ನಮ್ಮ ಕೋ ರೈಡರ್ ಒಬ್ಬರು ಇಲ್ಲೇ ಸ್ಟಾಪ್ ಹಾಕಿದ್ರು ಲೆಫ್ಟಲ್ಲಿ. ಸೊ ನಾನೇನೋ ಇಲ್ಲೇ ಲೆಫ್ಟಲ್ಲಿ ಒಂದು ರೋಡ್ ಹೋಗ್ತಾಯಿತ್ತು, ಅಂದರೆ ಅದು ಆಫ್ ರೋಡ್ ಥರ ಇತ್ತು. ಸೊ ಅಲ್ಲೇನಾದರೂ ಹೋಗ್ಬೇಕೇನೋ ಅವ್ರು, ಅದಕ್ಕೆ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ ಅಂದ್ಕೊಂಡೆ. ಬಟ್ ಅವರು ಚೆಕ್ ಮಾಡ್ತಾಯಿದ್ದು ಇಲ್ಲೊಂದು ಜಿಪ್ ಲೈನ್ ಇದೆ ಅಂತಂದರು. ಸೊ ಇಲ್ಲೂ ಒಂದು ಜಿಪ್ ಲೈನ್ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಬಟ್ ಏನು ಅಂತಂದರೆ ನಮಗೆ ಟೈಮ್ ಇಲ್ಲ ಆ್ಯಕ್ಚುಲಾಗಿ. ನಮ್ಮ ಆ್ಯಕ್ಚುಲ್ ಡೆಸ್ಟಿನೇಷನ್ ಆವಾಗಲೇ ನಿಮ್ಗೆ ಹೇಳ್ದಂಗೆ ಭದ್ರಾಗೆ ಹೋಗಬೇಕು ಅಂತ. ಭದ್ರಾ ನಮ್ಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಮಲಗಿದ್ರು ಭದ್ರ, ನಿಂತರೂ ಭದ್ರ, ಕುಂತರೂ ಭದ್ರ ಅಂತ ತುಂಬ ಇದಾಗ್ಬಿಟ್ಟಿದೆ, ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹುಚ್ಚೆದ್ದಂಗೆ ಆಗ್ಬಿಟ್ಟಿದೆ ಆ ಭದ್ರಾ ಟೈಗರ್ ರಿಸರ್ವ್ ಅನ್ನೋದು ಮಾತ್ರ. ಸಿಕ್ಕಾಪಟ್ಟೆ ಏನು ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಡು ಬಂದಿದ್ದೀನಿ ನಾನಂತೂ. ಯಾಕೆಂದರೆ ನೀವು ನೋಡಿರ್ಬೋದು ಡ್ಯೂಗಿರಿ ಮತ್ತು ಗೌತಮ್ ನಾಯ್ಡು ಅವ್ರನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರುತ್ತೆ ಅನಿಸುತ್ತೆ. ಅವರೇ ಫಸ್ಟು ನಮಗೆ ಗೊತ್ತಾಗಿದ್ದು, ಅವರಿಂದನೇ ನನಗೆ ಆ್ಯಕ್ಚುಲಿ ಗೊತ್ತಾಗಿದ್ದಿಲ್ಲಿ ಭದ್ರಾ ಟೈಗರ್ ರಿಸರ್ವಲ್ಲಿ ಎಂಟ್ರಿ ಇರುತ್ತೆ ಬೈಕ್ಗೆ ಅಂತ. ಸೊ ಅಲ್ಲಿವರೆಗೂ ಬರೀ ಜೀಪ್ ರೈಡು ಹಂಗೆ ಅಂದ್ಕೊಂಡಿದ್ದೆ ಅಷ್ಟೇ, ಟೈಗರ್ ಸಫಾರಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದು. ಬಟ್ ಬೈಕನ್ನು ಬಿಡ್ತಾರೆ ಅಂತ ನನಗೆ ಆವಾಗಲೇ ಫಸ್ಟ್ ಗೊತ್ತಾಗಿದ್ದು. ಸೊ ಅವ್ರ ವೀಡಿಯೋಸ್ ನೋಡಿದಾಗಿಂದ ನಾನು ಒಂದು ಸತಿ ಭದ್ರಾಗೆ ಹೋಗಲೇಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು. ಸೊ ಅದೇ ಪ್ರಕಾರ ಇವಾಗ ಭದ್ರಾಗೆ ಹೋಗ್ತಾ ಇರೋದ್ರಿಂದ ನನ್ನ ಎಕ್ಸೈಟ್ಮೆಂಟ್ನ ನಾನು ತಡ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ಎಕ್ಸೈಟೆಡ್ ಆಗಿದ್ದೀನಿ. ಸೊ ಅದರಲ್ಲಿ ಜಿಪ್ ಲೈನ್ ಅಂತ ಹೋದರೆ ಮಾತ್ರ ತಿರ್ಗಾ ನಾನು ಇಲ್ಲೇ ಟೈಮ್ ವೇಸ್ಟ್ ಆಗೋಗುತ್ತೆ. ನಮ್ಮ ಏನು ಡೆಸ್ಟಿನೇಷನ್ಸ್ ಅಂದ್ಕೊಂಡಿದ್ದೀವಿ ಇವತ್ತಿನ ದಿನ ಕವರ್ ಮಾಡಬೇಕು ಅಂತ, ಸೊ ಅದು ಯಾವುದು ಕವರ್ ಆಗೋಲ್ಲ ಅಂತ ಅಂದ್ಬಿಟ್ಟು ಸೊ ನಾವು ಇವತ್ತು ಜಿಪ್ ಲೈನಿಗೆ ಹೋಗ್ತಾಯಿಲ್ಲ. ಸೊ ಯಾರಾದರೂ ಮುಂದೆ ಮುಳ್ಳಯ್ಯನಗಿರಿಗೆ ಬಂದರೆ ಆ್ಯಕ್ಚುಲಿ ನೀವು ಜಿಪ್ ಲೈನ್ನ ಹೋಗ್ಬೋದು. ಸೊ ಪರ್ ಹೆಡ್ಡು 250 to 300 ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಸೊ ಇದ್ರ ಬಗ್ಗೆ ನನಗೂ ಅಷ್ಟು ಡೀಟೇಲ್ ಇಲ್ಲ, ಯಾಕೆಂದರೆ ನಾವು ಹೋಗಿಲ್ಲ. ಸೊ ನಾವು ಹಂಗೆ ಇಲ್ಲಿಂದ ಪಾಸ್ ಆಗ್ತಾಯಿದ್ದೀವಿ. A few moments later. ಸೊ ಆ್ಯಕ್ಚುಲಿ ಇಲ್ಲೆಲ್ಲ ಮಳೆ ಬಿದ್ದಿದೆ ಅನಿಸುತ್ತೆ, ಫುಲ್ಲು ರೋಡೆಲ್ಲ ಇದೆ. ಬಟ್ ನಿಮ್ಗೆ ರೈಟ್ ಸೈಡ್ ಚೆಕ್ ಮಾಡಿ, ಹಂಗೆ ನಾನು ನೋಡೋಕ್ಕೂ ಹೋಗಲ್ಲ ಬಿಕಾಸ್ ನನಗೆ ಟೈಮ್ ಆಗೋಗಿದೆ. ಅಲ್ಲಿ ಚೆಕ್ ಪೋಸ್ಟ್ ಏನಾದರೂ ಕ್ಲೋಸ್ ಮಾಡಿಬಿಟ್ರೆ ಆಮೇಲೆ ನಮಗೆ ಭದ್ರಾ ಎಂಟ್ರಿನೇ ಇರೋಲ್ಲ ಇವತ್ತು ಅಂದ್ಬಿಟ್ಟು ನಾವು ಅಲ್ಲೂ ಚೆಕ್ ಮಾಡ್ತಾನೂ ಇಲ್ಲ. ಸೊ ಅಲ್ಲೊಂದು ಲೆಫ್ಟಲ್ಲಿ ಒಂದು ವಾಟರ್ ಫಾಲ್ ಹೋಯಿತು,
ಅದಾದಮೇಲೆ ಏನು ಇಷ್ಟೊಂದು ಗಾಡಿಗಳು, ಇಲ್ಲೇನಾದರೂ ಮೋಸ್ಟ್ಲಿ ರೆಸಾರ್ಟ್ ಏನಾದರೂ ಇರಬೇಕು ಅನಿಸುತ್ತೆ. ಸೊ ಇಲ್ಲೂ ರೆಸಾರ್ಟ್ ಇದೆ ಅನಿಸುತ್ತೆ. ಸೊ ಅದಕ್ಕೆ ಹೆವಿ ಗಾಡಿಗಳು ಇಲ್ಲೂ ಇದೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅನಿಸುತ್ತೆ. ವ್ಯೂ ಪಾಯಿಂಟು ಮತ್ತು ರೆಸಾರ್ಟ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಇಷ್ಟೊಂದು ಜನ ಅನಿಸುತ್ತೆ. ಇಲ್ಲೇ ನೋಡಿ ಯಾವುದೋ ಹಿಲ್ ವ್ಯೂ ರೆಸಾರ್ಟ್ ಅಂತಿದೆ. ಸೊ ಮೋಸ್ಟ್ಲಿ ಇಲ್ಲೆಲ್ಲ ರೆಸಾರ್ಟಿಗೆ ಬಂದಿದ್ದಾರೆ ಅನಿಸುತ್ತೆ. ಏನಂದರೂ ಒಂದು ರೆಸಾರ್ಟಿಗೆ ಇಷ್ಟೊಂದು ಜನ ನನಗರು ಯಪ್ಪ. ಬಟ್ ಇಲ್ಲೇನೋ ವ್ಯೂ ಪಾಯಿಂಟ್ ಇದೆ ಅನಿಸುತ್ತೆ. ಬಟ್ ನಮ್ಗೆ ಅದೇ ಹೇಳಿದ್ನಲ್ಲ, ಟೈಮ್ ಇಲ್ಲ. ಟೈಮ್ ಇದ್ದಿದ್ದರೆ ಅಟ್ಲೀಸ್ಟ್ ಎಲ್ಲನೂ ಚೆಕ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ನಮಗೆ ಟೈಮ್ ಇಲ್ದಿರೋ ಕಾರಣ ಹೋಗ್ತಾನೇ ಇದ್ದೀವಿ ಸೀದಾ, ಎಲ್ಲೂ ನಿಲ್ಸೋಕೆ ಹೋಗ್ತಾಯಿಲ್ಲ. ಇನ್ನು ನಮ್ಮ ಸ್ಟಾಪ್ ಏನಿದ್ರು ಭದ್ರಾದಲ್ಲೇ ನಿಲ್ಲಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀವಿ ಎಲ್ಲರೂ. ಕೊನೆಗೂ ಭದ್ರಾ ಚೆಕ್ ಪೋಸ್ಟ್ ಹತ್ತತ್ರ ಇದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ ಒಂದು 10 ಕಿಲೋಮೀಟ್ರ್ ಇದೆ ಅನ್ಕೊತೀನಿ ಅಷ್ಟೇ. ಬಟ್ ಹೋಗ್ತಾ ಹೋಗ್ತಾ ಹೆಂಗಿದೆ ರೋಡು ಅಂದರೆ, ಹೋಗ್ತಾ ಚಿಕ್ಕದಾಗ್ತಾ ಇದೆ ರೋಡು. ಮತ್ತು ಇನ್ನೊಂದೇನು ಗಮನಿಸಿದೆ ಅಂದರೆ, ನಾನು ಈ ರೋಡಲ್ಲಿ ಯಾರೂ ಜಾಸ್ತಿ ಗಾಡಿಗಳು ಓಡಾಡೇ ಇಲ್ಲ ಅನಿಸುತ್ತೆ. ಸೊ ಸೆಂಟ್ರಲ್ ರೋಡ್ಗಳಲ್ಲಿ ಮಳೆ ಬಿದ್ದು ಪಾಚಿ ಕಟ್ಕೊಂಡ್ಬಿಟ್ಟಿವೆ ರೋಡ್ ಪೂರ್ತಿ. ಸೊ ಹುಷಾರಾಗೆ ಹೋಗಬೇಕು. ಆ್ಯಕ್ಚುಲಿ ರೋಡ್ ಬರ್ತಾ ಫುಲ್ಲು ಚಿಕ್ಕದಾಗ್ತಾ ಇದೆ. ಮೋಸ್ಟ್ಲಿ ಇವಾಗ ಫಾರೆಸ್ಟ್ ಝೋನ್ ಬರ್ತಾ ಇದೆಯಲ್ಲ, ಸೊ ಅದಕ್ಕೆ ಇರಬೇಕೇನೋ. ಫುಲ್ಲು ಹೆಂಗಾಗಿದೆ ಅಂದರೆ, ಆ ಕಡೆನೂ ಏನು ಕಾಣಿಸ್ತಾಯಿಲ್ಲ, ಈ ಕಡೆನೂ ಏನು ಕಾಣಿಸ್ತಾಯಿಲ್ಲ. ಫುಲ್ಲು ಪೊದೆಗಳು. ಸೆಂಟ್ರಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ. ರೋಡ್ ಹೆಂಗಿದೆಯೋ ನಾವು ಹಂಗೆ ಹೋಗ್ತಾ ಇದ್ದೀವಿ. ನಡಿಯೋ ಟೈಮ್ ಇಲ್ಲ, ನಡಿಯೋ, ಆಮೇಲೆ ಅಲ್ಲಿ ಕ್ಲೋಸ್ ಮಾಡ್ಬಿಡ್ತಾರೆ. ಚೆಕ್ ಪೋಸ್ಟ್ ಹತ್ತತ್ರ ಬರ್ತಾ ಇದ್ದಂಗೆ ನನಗೆ ಒಂಥರ ಎಕ್ಸೈಟ್ಮೆಂಟ್ ಒಂದು ಕಡೆ, ಮತ್ತು ಒಂದು ಕಡೆ ಇನ್ನೊಂದೇನು ಅಂದರೆ ಟೆನ್ಷನ್ನು. ಎಲ್ಲಿ ಆಫ್ ರೋಡಿಗೆ ಬಿಡಲ್ಲ ಅಂತ ಅಂತಾರೋ ಅಂತ ಟ್ರಯಲ್ಸ್ಗೆ ಅಂತ, ಅದು ಬೇರೆ ಟೆನ್ಷನ್ ಸ್ಟಾರ್ಟ್ ಆಯಿತು. ಮತ್ತು ಏನಾದರೂ ಚೆಕ್ ಪೋಸ್ಟ್ ಏನಾದರೂ ಕ್ಲೋಸ್ ಮಾಡಿಬಿಟ್ಟಿದ್ರೆ ಏನು ಕತೆ ಅಂತ ಅದು ಬೇರೆ ಟೆನ್ಷನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಎಲ್ಲೂ ವ್ಯೂ ಪಾಯಿಂಟ್ ಇದ್ರೂ ಎಲ್ಲೂ ನಿಲ್ಲಿಸ್ತಾ ಇಲ್ಲ. ಸೀದಾ ಹೋಗೋಣ ನಡಿ ಅಂತ ಎಲ್ಲರಿಗೂ ಹೇಳ್ತಾನೆ ಇದ್ದೀನಿ. ಹಂಗೆ ಎಲ್ಲ ಕಡೆನೂ ಮೂವ್ ಆಗ್ತಾ ಇದ್ದೀವಿ ಅಷ್ಟೇ, ಯಾವ ವ್ಯೂ ಪಾಯಿಂಟಲ್ಲೂ ನಿಲ್ಲಿಸ್ತಾ ಇಲ್ಲ. 1 hour later. ಕೊನೆಗೂ ಭದ್ರಾ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಏನು ಅಂದರೆ, ಇವಾಗ ಪರ್ಮಿಷನ್ ತೊಗೋಬೇಕು. ಫಸ್ಟೆಲ್ಲ ಗಾಡಿ ಚೆಕ್ ಮಾಡ್ತಾರೆ, ಬ್ಯಾಗಿಗೆ ಏನಾದರೂ ಇದೆಯಾ ಅಥವಾ ಪ್ಲಾಸ್ಟಿಕ್ ಏನಾದರೂ ತೊಗೋತಾ ಇದ್ದೀವಾ, ಏನಾದರೂ ಟಾಕ್ಸಿಕ್ ಐಟಮ್ಸ್ ಏನಾದರೂ ತೊಗೊಂಡು ಹೋಗ್ತಾ ಇದ್ದೀವಾ ಅಂತ ಚೆಕ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಫೀಸ್ ಅಂತ ಕಟ್ಟಿಸ್ಕೋತಾರೆ. ಅಂದರೆ ಎಂಟ್ರಿ ಫೀಸ್ ಅಂತ ಕೊಡಬೇಕು, ಒಂದು 20-50 ಏನೋ ಇದೆ. ಅದಾದಮೇಲೆ ಗಾಡಿ ನಂಬರ್ ನೋಟ್ ಮಾಡಿಕೊಂಡು 1 ಅವರ್ ಪರ್ಮಿಷನ್ ಕೊಡ್ತಾರೆ. 1 ಅವರ್ ಪರ್ಮಿಷನ್ನು ಈ ಚೆಕ್ ಪೋಸ್ಟಿಂದ ಆ ಇನ್ನೊಂದು ಚೆಕ್ ಪೋಸ್ಟ್ ಬರುತ್ತೆ. ಅಂದರೆ ಈ ರೋಡ್ ಬಂದುಬಿಟ್ಟು ಚಿಕ್ಕಮಂಗ್ಳೂರಿಂದ ಕೆಮ್ಮಣ್ಣುಗುಂಡಿಗೆ ಹೋಗೋ ರೋಡು. ಸೊ ಆ ಚೆಕ್ ಪೋಸ್ಟಿಗೆ ನಾವು ಅಷ್ಟರಲ್ಲಿ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ಫೈನ್ ಹಾಕ್ತಾರೆ ಗಾಡಿಗೆ. ಸೊ ಅಲ್ಲೆಲ್ಲ ವೀಡಿಯೋಗ್ರಫಿ ಎಲ್ಲ ಇಲ್ಲ ಆ್ಯಕ್ಚುಲಿ ಚೆಕ್ ಪೋಸ್ಟ್ ಹತ್ರ. ಸೊ ಅದಕ್ಕೆ ಚೆಕ್ ಪೋಸ್ಟ್ ಹತ್ರ ವೀಡಿಯೋಗ್ರಫಿ ಎಲ್ಲ ಅಲೋ ಇಲ್ಲ. ಸೊ ಸುಮ್ಮನೆ ನೋಡಿದ್ರೆ ಇಶ್ಯೂ ಮಾಡ್ತಾರೆ. ಸೊ ಅದಕ್ಕೆ ನಾನು ರೆಕಾರ್ಡ್ ಮಾತ್ರ ಮಾಡಿರ್ತೀನಿ ಅಷ್ಟೇ, ರೆಕಾರ್ಡಿಂಗ್ ಆನಲ್ಲಿ ಇಟ್ಟಿರ್ತೀನಿ. ಬಟ್ ನಾನೆಲ್ಲ ತೋರ್ಸೋಕ್ಕೆ ಹೋಗಲ್ಲ, ಏನು ಅಂತ ಎಕ್ಸ್ಪ್ಲೇನು ಮಾಡೋಕ್ಕೆ ಹೋಗಲ್ಲ. ಸೊ ಚೆಕ್ ಪೋಸ್ಟ್ ಎಂಟ್ರಿ ಆದಮೇಲೆ ಟ್ರಯಲ್ಸ್ ಹೇಗಿದೆ ಅಂತ ನಿಮಗೆ ವೀಡಿಯೋಗ್ರಫಿಲಿ ತೋರಿಸ್ತೀನಿ. A few moments later. ಮುಂದೆ ಹೋಗಿ ಹಾಕೋಣ ಬ್ರೋ, ಮುಂದೆ ಹೋಗಿ ಇಲ್ಲ, ಆ್ಯಕ್ಚುಲಿ ಒಂದು ಬ್ಲಂಡರ್ ಮಿಸ್ಟೇಕ್ ಆಗುತ್ತೆ. ಸೊ ಇಲ್ಲಿ ಮುಂದೆ ಹೋಗಿ ಚೆಕ್ ಪೋಸ್ಟಿಂದ ಎಂಟ್ರಿ ತೊಗೊಂಡ್ವಿ. ಇಲ್ಲಿ ಮುಂದೆ ಹೋಗಿ ನಾನು ಏನು ಮಾಡ್ತೀನಿ, ಕ್ಯಾಮ್ರಾ ಬ್ಯಾಟ್ರಿ ಚೇಂಜ್ ಮಾಡ್ಕೋತೀನಿ. ಬಿಕಾಸ್ ಬ್ಯಾಟ್ರಿ ಡೆಡ್ ಆಗ್ತಾಯಿತ್ತು ಅಂತಂದ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೊತೀನಿ. ಬಟ್ ಏನಾಗುತ್ತೆ ಅಂದರೆ, SD ಕಾರ್ಡು ಅಂದರೆ ಮೆಮೊರಿ ಕಾರ್ಡ್ ಏನಿರುತ್ತೆ ಅದೊಂಚೂರು ಆಚೆ ಬಂದುಬಿಟ್ಟಿರುತ್ತೆ. ಇದು ಮಾಡ್ತಾ ಫುಲ್ ಹೆಂಗಾಗುತ್ತೆ ಅಂದರೆ ಅರ್ಧ ಆಚೆ ಬಂದುಬಿಟ್ಟಿರುತ್ತೆ ಟ್ರಯಲ್ಸಲ್ಲೇ. ಬಟ್ ಯಾವುದು ರೆಕಾರ್ಡೇ ಆಗಲ್ಲ ವೀಡಿಯೋ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಒಳ್ಳೆ ಟ್ರಯಲ್ಲು, ಆಫ್ ರೋಡ್ ಟ್ರಯಲ್ಲು, ಒಂದು ರೆಕಾರ್ಡ್ ಆಗಿಲ್ಲ ಅನ್ನೋದೊಂದು ಬೇಜಾರಾಗುತ್ತೆ. ಕೊನೆಗೂ 1-2 ಮೊಬೈಲಲ್ಲಿ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ, ಅದೊಂದೆರಡು ಮಾತ್ರ ಸಿಕ್ಕಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಯಾವುದೂ ಸಿಕ್ಕಿಲ್ಲ ಭದ್ರಾ ಆಫ್ ರೋಡ್ ಟ್ರಯಲ್ಸ್ ಅಂತೂ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು.
ಸೊ ಇದೆರಡೇ ಕ್ಲಿಪ್ಪು ನಾನು ಆ್ಯಕ್ಚುಲಿ ತೆಗೆದಿದ್ದು. ಒಂದು ಬಂದುಬಿಟ್ಟು ಫುಲ್ಲು ವ್ಯೂ ಬಂದುಬಿಟ್ಟು, ಇನ್ನೊಂದು ಬಂದುಬಿಟ್ಟು ನಮ್ಮ ಫ್ರೆಂಡ್ಗೆ ಆ್ಯಕ್ಚುಲಿ ಬೆಟ್ಟದ ಮೇಲೆ ಏನೋ ಕಾಣಿಸ್ತು, ಯಾವುದೋ ಪ್ರಾಣಿನೋ ಏನೋ ಕಾಣಿಸ್ತು. ಸೊ ಅದನ್ನು ಫುಲ್ಲು ಝೂಮ್ ಮಾಡಿ ಇಬ್ಬರು ಎಕ್ಸ್ಪ್ಲೇನ್ ಮಾಡಿಕೊಂಡು ಹುಲಿ ಅಂದ್ಕೊಂಡಿದ್ವಿ. ಬಟ್ ಅದಾದಮೇಲೆ ಹಸು ಅಂತ ಗೊತ್ತಾಯಿತು. ಸೊ ಇಲ್ಲಿಂದ 10 ಕಿಲೋಮೀಟ್ರ್ ಇದೆ. ಇದಾದಮೇಲೆ ಒಬ್ಬೊಬ್ರು ನಾನು ರಿವ್ಯೂ ಕೇಳ್ತೀನಿ ಟ್ರಯಲ್ಸ್ ಹೇಗಿತ್ತು ಅಂತ, ನೀವೇ ಚೆಕ್ ಮಾಡಿ. 1 hour later. ಆಫ್ಟರ್ ಆಫ್ ರೋಡ್ ಗಾಡಿ ಸೀನ್ಸ್ ಫುಲ್ಲು ರೊಚ್ಚಾಗ್ಬಿಟ್ಟಿದೆ. ಫುಲ್ಲು ರೊಚ್ಚಾಗ್ಬಿಟ್ಟಿದೆ ಗುರು. ಇಲ್ಲೆಲ್ಲ ಇಲ್ಲಿವರೆಗೂ ರೊಚ್ಚ ಬಿದ್ದಿದೆ ಅಂದ್ರೆ ಲೆಕ್ಕ ಹಾಕು. ಇಳಿತಿದೆ ನೋಡಿ. ಗುರು ನಂದು ಯಾಕೋ ಹತ್ತದಂಗಿದೆ. ತೆಗಿಯೋ ಮಗ, ಎಲ್ಲಾರು ಪ್ಯಾಂಟ್ಗಳು ಬಿಚ್ಕೊಂಡು ನೋಡ್ಕೊಳ್ರಪ್ಪ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ನನ್ ಬೆರಳು ಒಳಗಡೆ ನೋಡ್ಬೇಕ್ಲಿ, ನೀರ್ ಒಳಗಡೆ ಹೋಗ್ಬಿಟ್ಟೈತಿ. ಪ್ಲೇಸ್ ಆಫ್ ರೋಡ್ಗೆ ಹೌದಾ? ಕ್ಲಾಸಿಕ್ ಅವರೆಲ್ಲ ಬಂದ್ರೆ ಸ್ವಲ್ಪ ಕೈ ನೋವು ಬಂದ್ಬಿಡ್ತೇನೆ, ಗಾಡಿ ಎಳಿಯಕ್ಕಾಗಲ್ಲ. ನಿಮ್ದು ಬುಲೆಟ್ ಅಲ್ವಾ ಬ್ರೋ? ಬುಲೆಟ್ ಫಸ್ಟ್ ಟೈಮ್ ಆಫ್ ರೋಡ್ ಮಾಡ್ತಾ ಇರೋದು? ಇಲ್ಲ, ಆಫ್ ರೋಡ್ ಮಾಡಿದೀವಿ, ಬಟ್ ಇದು ಒಳ್ಳೆ, ಅದು ನೀರ್ ಮಳೆ ಬಂದಿರೋದ್ರಿಂದ ಒಳ್ಳೆ ನೀರೆಲ್ಲ ಇತ್ತು. ಕ್ರೇಜಿ ಆಫ್ ರೋಡ್, ಸೂಪರ್ ಎಕ್ಸ್ಪೀರಿಯನ್ಸ್. ಹೋಗ್ಲಿ ಬಿಡಿ. ಹೆಂಗಿತ್ತು? ಮಾತ್ರ ಕ್ರೇಜ್ ಆಗಿದೆ ನೋಡಿ. ನಿನ್ ಗಾಡಿ ತೋರ್ಸ, ನಂದು ಸೈಡ್ ಕಾರ್ ಬರ್ತಾ ಇದೆ. ಸೈಡ್ ಗಾಡಿ ತೋರ್ಸ ಅಲ್ಲಿ ನೋಡಿ. ಇಲ್ಲೆಲ್ಲ ಗಾಡಿ, ಇವನ್ ಗಾಡಿ ಅದು ಬೇಡ, ಈ GT ರೋಡು. ಇವರೇ ಸಾಹಸ ಮಾಡಿ GT ತಗೊಂಡ್ಬಂದಿರೋದು ಪಾಪ, ಅದನ್ನೇ ಹೇಳ್ತಾ ಇರೋದು. ಸೈಡ್ ಬಾ, ಸೈಡ್ ಬಾ, ಸೈಡ್ ಬಾ. ಗುರು ಗಾಡಿ ಇರೋದ್ರಲ್ಲಿ ನನ್ಗೆ ಅಲ್ಲಿ ರೊಚ್ಚಲ್ಲಿ ಒಳಗೆ ಕೂತಿದ್ದೀನಿ. ವೀಲ್ ಸ್ಪಿನ್ನು ನಾನು ಕೂತ್ಕೊಂಡು ನಿಂತಿದ್ನಲ್ಲೋ ಅಲ್ಲಿ ತೂಕ ಇದ್ದಿದ್ದಕ್ಕೆ. ಇವನ್ ಬಂದಿದ ತಕ್ಷಣನೇ ಏನಾಗಿದೆ ಗೊತ್ತಾ, ನೀನು ಮುಂದೆ ಹೋಗ್ಬಿಟ್ರಿ ಗೊತ್ತಾ ನೀವಿಬ್ರುನು. ಅವಾಗ ಫುಲ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನನ್ನ ಗಾಡಿ ರಚ್ಚಲ್ಲಿ ಕೂತ್ಕೊಂಡ್ಬಿಡ್ತು ಗುರು. ಆಮೇಲೆ ಹಿಂದೆಗಡೆಯಿಂದ ಇವರೇ ಆವಾಗ್ಲೇ ಬಂದಿದ್ BMW. ನಾವು ಅಲ್ಲಿ ಎಂಟ್ರಿ ಕೊಟ್ವಲ್ಲ, 900 BMW ಬಂತು ಗೊತ್ತಾಗೋರು ನಮ್ದು ಜೊತೆಗೆ. ಅವ್ರ ಜೊತೆಗೆ ಆಮೇಲೆ ಮತ್ತೆ ಅಲ್ಲಿ ಯೂಟರ್ನ್ ತಗೊಂಡು ಮತ್ತೆ ವಾಪಸ್ ಬಂದಿದ್ದು. ಚೆನ್ನಾಗಿತ್ತಪ್ಪ. ಆದ್ರೆ ನನ್ ಗಾಡಿ ತಗೊಂಡಾಗಿದ್ದ ಇಷ್ಟೊಳೆ ನನ್ ಗಾಡಿಯಿಂದ ಮಾಡಿರ್ಲಿಲ್ಲ. ಪಾಪ ಡೈಲಿ ಕಮ್ಯೂಟ್ ಗಾಡಿನ ಕರ್ಕೊಂಬಂದು ಆಫ್ ರೋಡ್ ಓಡಿಸ್ಬಿಟ್ಟಿದೀವಿ. 5 ವರ್ಷಕ್ಕೆ ಬರೀ 26,000 25,000 ಓಡಿಸಿದೆ ಗುರು. ಹೌದಾ? ಅದ್ರಲ್ಲಿ ಇದು ಬೇಡ 26,000 ಓಡಿಸಿದ್ದು ಒಂದೇ, ಇದನ್ನ ಓಡಿಸಿದ್ದು ಒಂದೇ. ಹಂಗಾಗಿತ್ತು ಕತೆ. ಇತ್ತು ಮಾಮ್ಸ್ ಎಕ್ಸ್ಪೀರಿಯನ್ಸು. ಅಲ್ಯೂಟ್. ಅಲ್ಲಿ ನೋಡ್ರಿ ಗಾಡಿನ. ಪಾಪ ಫಸ್ಟ್ ಟೈಮ್ GT ಆಫ್ ರೋಡ್ ಗಾಡಿನೇ ಅಲ್ಲ, ಕೆಫೆ ರೇಸರ್ ಬೇರೆ ಅದು. ಫುಲ್ಲು ಅರ್ಧ ಆಫ್ ರೋಡಿಂಗ್ಗೆ ಓಡಿಸ್ಬಿಟ್ಟಿದ್ದಾರೆ. ನಮ್ಮ ಲೀಚ್ ಹತ್ತಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಲೀಚ್ ಬಿಡಪ್ಪ, ಅದು ನೋಡೇ ಇಲ್ಲ ಗುರು. ಅದೆಲ್ಲ ತುತು ಏನಾಯ್ತು ಅಂತ. ಸಿಕ್ಕಾಪಟ್ಟೆ ಟೆರೈನ್ ಇತ್ತಲ್ಲ. ಸೇಮ್ ದಬ್ಬಗುಳಿ ಫೀಲ್ ಕೊಡ್ತಲ್ಲ. ದಬ್ಬಗುಳಿಕಿನ ವರ್ಸ್ಟ್ ಇದು. ಬಟ್ ಇದು ಏನಂದ್ರೆ ನೀರಿದೆ, ಕಲ್ಲು ಸಿಕ್ಕ. ಬಟ್ ಅಂದ್ರೆ ಮೂವ್ಮೆಂಟ್ ಆಯ್ತು, ಗಾಡಿ ಮೂವ್ಮೆಂಟ್ಗಳು ಚೆನ್ನಾಗಿ ಬಂತು. ಅಲ್ಲೆಲ್ಲೂ ಸ್ಟಾಪ್ ಆಗ್ಲಿ. ದಬ್ಬಗಳೆಲ್ಲ ಕಚ್ಕೊಂಡ್ಬಿಟ್ವಿ ಗಾಡಿಗಳೆಲ್ಲ. ನಮ್ ಗಾಡಿನ ವಾಷಿಂಗ್ ಮಾಡಿಸ್ಕೊಂಡು ಬಿಡು, ಅಲ್ಲೇ ವಾಶ್ ಆಗುತ್ತಲ್ಲ ಇವಾಗ ಮಳೆಲೆ. ಚೆನ್ನಾಗಿತ್ತು. ಥ್ಯಾಂಕ್ಸ್. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಆಫ್ ರೋಡ್ದು. ಒಂದು 13 ಕಿಲೋಮೀಟ್ರ್ ಇತ್ತು ಕರೆಕ್ಟಾಗಿ. ಅಂದರೆ ಇದೇನು ಅಂದರೆ ಆಗಲೇ ಹೇಳ್ದಂಗೆ ಮುಳ್ಳಯ್ಯನಗಿರಿಯಿಂದ ಈ ಕಡೆ ಕೆಮ್ಮಣ್ಣಗುಡಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ಕೆಮ್ಮಣ್ಣಗುಡಿ 1 ಕಿಲೋಮೀಟ್ರ್ ಅಷ್ಟೇ. ಸೊ ಆ ರೋಡು ಬಂದ್ಬಿಟ್ಟು ಭದ್ರಾ ಟ್ರಯಲ್ಸಿಂದ ಬರುತ್ತೆ. ಸೊ ನೀವು ಯಾರಾದರೂ ಬಂದರೆ, ಅಂದರೆ ಆಫ್ ರೋಡು ವೆಹಿಕಲ್ಸ್ ಇದ್ದರೆ ನೀವು ಬರ್ಬೋದು ಆರಾಮಾಗಿ. ನನಗಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಯಾಕೆಂದರೆ ಮಳೆ ಬಂದಿರೋದ್ರಿಂದ ಒಂದೇನಿಲ್ಲ ಅಂದ್ರೂ ಒಂದು 2 ಅಡಿ 3 ಅಡಿ ನೀರುಗಳು ನಿಂತಿತ್ತು ಅಲ್ಲೇ ರೋಡ್ ಇದರಲ್ಲೇ, ಆಫ್ ರೋಡ್ ಹಳ್ಳ ಗುಂಡಿಗಳಲ್ಲೇ. ಅದೆಲ್ಲ ಇಳಿಸಿ ಮಾಡಿ ಸಕ್ಕತ್ತಾಗಿತ್ತು. ನಿಮಗಾಗಲೇ ತೋರಿಸ್ದಂಗೆ ನನ್ನ ಗಾಡಿ ಅರ್ಧ ಪೂರ್ತಿ ನೀರಲ್ಲಿ ನಿಂತ್ಬಿಟ್ಟಿತ್ತು ಒಂದು ಕಡೆ.
ಅದಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಫುಲ್ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಫುಲ್ಲು ರೊಚ್ಚ ಹೇಗಾಗಿತ್ತು ನನ್ನ ಗಾಡಿ ಪೂರ್ತಿ ಅಂತ. ನನ್ನ ಟ್ಯಾಂಕ್ ಏನಿದೆ ಫ್ಯೂಯಲ್ ಟ್ಯಾಂಕು ಅದರ ಅರ್ಧದಷ್ಟು ನೀರು ತುಂಬ್ಕೊಂಬಿಟ್ಟಿತ್ತು. ಬಟ್ ಅಂದ್ರೂ ಆ ಎಕ್ಸ್ಪೀರಿಯನ್ಸ್ ಮಾತ್ರ ತಿರ್ಗಾ ಹೇಳ್ಕೊಳಂಗಿಲ್ಲ. ಇನ್ನೊಂದು ಸತಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಆ ಥರ ಇದೆ. ಇನ್ನೊಂದೇನು ಅಂದರೆ ನನಗೆ ಹೇಳಿದ್ನಲ್ಲ ಅಲ್ಲಿ ಅರ್ಧ ಟ್ಯಾಂಕ್ ಪೂರ್ತಿ ನೀರು ತುಂಬಿಟ್ಟಿತ್ತು ಅಂತ. ಸೊ ಆ ಜಾಗದಲ್ಲೇ ಅನಿಸುತ್ತೆ ನನಗೆ ಮೋಸ್ಟ್ಲಿ ಲೀಚ್ ಹತ್ಬಿಟ್ಟಿತ್ತು, ಅಂದರೆ ಜಿಗಣೆ ಹತ್ಬಿಟ್ಟಿತ್ತು. ಅದು ನೋಡಿಕೊಂಡೇ ಇಲ್ಲ, ಏನೋ ಕಾಲು ಕೆರಿತಾ ಇತ್ತಲ್ಲ ಅಂದ್ಬಿಟ್ಟು ನೋಡಿದೆ, ಚೆಕ್ ಮಾಡಿದಾಗ ಆವಾಗ ಲೀಚ್ ಹತ್ತಿತ್ತು. ಅದನ್ನು ತೆಗೆದ್ವಿ. ಸೊ ಇವಾಗ ಆಲ್ರೆಡಿ ಟೈಮು 2:30 ಆಗಿದೆ. ಇಲ್ಲಿಂದ ನಾವು ಆ್ಯಕ್ಚುಲಿ ಶೃಂಗೇರಿಗೆ ಹೋಗಬೇಕು. ಶೃಂಗೇರಿ ಇಲ್ಲಿಂದ 100-120 ಕಿಲೋಮೀಟ್ರ್ ಇದೆ ಅಂದ್ಕೊತೀನಿ. ಇಲ್ಲಿ ಫಸ್ಟ್ ಇವಾಗ ನಾವು ಊಟಕ್ಕೆ ಒಂದೊಳ್ಳೆ ಕಡೆ ಸ್ಪಾಟ್ ನೋಡಬೇಕು. ಊಟ ಮಾಡಿಲ್ಲ, ಬೆಳಗ್ಗೆ ತಿಂಡಿ ತಿಂದಿದ್ದು ಹಾಸನದಲ್ಲಿ ಅಷ್ಟೇ, ಊಟಕ್ಕೆಲ್ಲೂ ನಿಲ್ಲಿಸೇ ಇಲ್ಲ. ಸೊ ಫಸ್ಟು ಊಟ ಎಲ್ಲಾದರೂ ಸಿಕ್ಕಿದ್ರೆ ಊಟಕ್ಕೆ ಫಸ್ಟು ಟ್ರೈ ಮಾಡಿ, ಅದಾದಮೇಲಿಂದ ನಾವು ಶೃಂಗೇರಿಗೆ ಹೋಗಬೇಕು. ನನ್ನ ಪ್ರಕಾರ ಇಲ್ಲೆಲ್ಲೂ ಅಂಥ ಹೋಟ್ಲೇ ಏನಿಲ್ಲ ಅನಿಸುತ್ತೆ. ಸೊ ಇಲ್ಲಿಂದ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲೇ ಊಟ ಮಾಡಬೇಕು ಅಂದ್ಕೊತೀನಿ. ಸೊ ನೆಕ್ಸ್ಟು ಹಂಗೆ ನೋಡ್ತಾ ಇರಿ, ಇಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿಂದ ನಮಗೆ ಚಿಕ್ಕಮಂಗ್ಳೂರು 45 ಕಿಲೋಮೀಟ್ರ್ ಇದೆ. ಅದು ಬಿಟ್ಟು ಅಲ್ಲಿಂದ ನಮಗೆ ಶೃಂಗೇರಿ 90 ಕಿಲೋಮೀಟ್ರ್ ಇದೆ. ಸೊ ಇನ್ನೂ ದೂರ ಇದೆ ನಮಗೆ. ಇಲ್ಲಿಂದ ಆ್ಯಕ್ಚುಲಿ 130 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ಲಿ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಅಟ್ಲೀಸ್ಟ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ಯಾವುದೋ ಬೇಕ್ರಿ ಸಿಕ್ತು. ಸೊ ಬೇಕ್ರಿಗೆ ಹಾಕಿ ಒಂದೆರಡು ಪಪ್ಸು ಏನಾದರೂ ತಿನ್ಕೊಂಡು ಹೋದರೆ ಒಂಚೂರು ಹೊಟ್ಟೆ ತುಂಬುತ್ತೆ ಅಂತ ಅಂದ್ಕೊಂಡು, ಸೊ ಚಿಕ್ಕಮಂಗ್ಳೂರಿಗೆ ಹೋಗೋವರೆಗೂ ಇಲ್ಲೇನಾದರೂ ತಿನ್ನೋಣ ಅಂತ ಇಲ್ಲೇ ಸೈಡಿಗೆ ಹಾಕ್ತಾಯಿದ್ದೀವಿ. ಸೊ ನನ್ನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮು ಅಕೌಂಟು ಇದೆ, ಸೊ ಅಲ್ಲೂ ನೀವು ಫಾಲೋ ಮಾಡ್ಬೋದು ನನ್ನ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಏನಾಗಲಿ ಮುಂದೆ ಸಾಗುನಿ.